ನೋಡಿ ವಿದುರಾಶ್ವತ ಅಂತ ಹೇಳ್ತೀರಿ ನೀವು. ಆ ವಿದುರಾಶ್ವತ ವಿದುರ ಇದ್ದಿದೆ ಅವಾಗ, ಇನ್ನು ಮರ ಇದೆಯಲ್ಲ ಅಲ್ವಾ? ಹಾಗೆ ಇದಕ್ಕೆಲ್ಲ ಸಾವಿರಾರು ವರ್ಷ ಆಯಸ್ಸು. ಅರಳಿ ಮರವನ್ನು, ಆಲದ ಮರವನ್ನು, ಬಿಲ್ಪತ್ರೆ ಮರವನ್ನು ದೇವರು ಅಂತ ಯಾಕೆ ಮಾಡಿದ್ರು ಅಂದರೆ, ಈ ನಮ್ಮ ಪಾಪಿ ಜನ ಅದನ್ನೂ ಬಿಡಲ್ಲ, ಕತ್ತರಿಸಾಕ್ಬಿಡ್ತಾರೆ. ಅದನ್ನೆಲ್ಲ ನುಂಗಿದು ಯಾವ ಮಿನಿಸ್ಟ್ರು ಯಾವ ರಾಜಕಾರಣಿನೂ ಜೀವಂತ ಉಳಿದಿಲ್ಲ. ನಾವೆಲ್ಲ ಇಷ್ಟು ಆ್ಯಕ್ಟಿವ್ ಆಗಿರೋದು ಯಾಕೆ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ನಿರೀಕ್ಷೆ ಮಾಡ್ದೇ ದಿನ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಗಿಡ ನಡ್ತಾನೆ ಇರ್ತೀವಿ. ನಮ್ಮ ಆರೋಗ್ಯದ ಗುಟ್ಟು ಇಷ್ಟೇ, 24 hours ಚಾಲನೆಯಲ್ಲಿರೋದು. ನಿಮ್ಮ ತೋಟದಲ್ಲಿ ಪಕ್ಷಿಗಳು ನೋಡಿ, ಹೌದು, ಅಲ್ಲಿ ಮರಿಗೆ ಮೇವು ಕೊಡ್ತಾ ಇದೆ. ಅಂದರೆ ಅವಕ್ಕೆ ನಾವು ಇಲ್ಲೇನು ಮಾಡೋಲ್ಲ ಅಂತ ಅವ್ರಿಗೆ ಗೊತ್ತಿದೆ, ತೊಂದರೆ ಕೊಡೋಲ್ಲ ಅಂತ ಗೊತ್ತಿದೆ. ಅದಕ್ಕೆ ಅವರು ಆ ಥರ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಆರಾಮಾಗಿ ಬಂದು ಆಗ್ತಾಯಿದೆ. ಅರಿಶಿಣ ಭಾಳ ಅದ್ಭುತ. ಪ್ರತಿಯೊಬ್ಬ ವ್ಯಕ್ತಿ ಒಂದು ದಿನಕ್ಕೆ 1 ಗ್ರಾಮ್ ಅರಿಶಿಣ ಅನ್ನೋದು ದೇಹದೊಳಗೆ ಸೇರಬೇಕು ಅವನಿಗೆ. ಮತ್ತು ಇದರಲ್ಲಿ ಹಣ್ಣಾಗುತ್ತಲ್ಲ, ಆ ಹಣ್ಣನ್ನ ತಿನ್ನೋಕ್ಕೆ ಬಾವಲಿ ಪಕ್ಷಿ ಬರುತ್ತೆ, ಅದು ತಿಂದು ಇಚ್ಚಿಗೆ ಹಾಕಿದ್ರೆ 1 ಗ್ರಾಮ್ ಇಚ್ಚಿಗೆಗೆ ಎಷ್ಟು ಶಕ್ತಿ ಇದೆ ಅಂದರೆ, ನಮಸ್ತೆ ಸರ್, ನಿಮ್ಮ ಪರಿಚಯ ಸರ್? ತಮ್ಮಯ್ಯ, ಇಲ್ಲಿ ಚೌಡಿಕಟ್ಟೆ ಅಂತ ಹೇಳೋ ವಿಲೇಜಲ್ಲಿ ಹುಣಸೂರು ತಾಲೂಕಲ್ಲಿ ಇದ್ದೀವಿ. ನೋಡಿ ಅರಳಿ, ನಾವು ಇಲ್ಲಿ 108 ಅರಳಿ ಗಿಡಗಳನ್ನ ಹಾಕಿದ್ದೀವಿ ನಮ್ಮ ತೋಟದಲ್ಲಿ. ನೋಡಿ ಇಲ್ಲೂ ಅರಳಿ, ಎಲ್ಲ ತೋಟದಲ್ಲೂ ಅರಳಿ ಮರ. ಹಳ್ಳಿಲಿ ಅರಳಿ ಮರ ಹಾಕ್ತಿದ್ರು, ಊರು ಮಧ್ಯದಲ್ಲೇ ಹೌದು. ಏನು ವಿಶೇಷತೆಗಳು ಸರ್ ಅದು? ಭಾಳ ಅದ್ಭುತ ಇದು. ನೋಡಿ ಒಳ್ಳೆ ಪ್ರಶ್ನೆ ರೈಸ್ ಮಾಡಿದ್ದೀರಿ ನೀವು. ಅರಳಿ ಮರದ ಮಹಿಮೆ ಏನಪ್ಪ ಅಂದರೆ, 24 ಗಂಟೆನೂ ಆಮ್ಲಜನಕವನ್ನು ಬಿಡುಗಡೆ ಮಾಡುವಂಥದ್ದು ಅರಳಿ ಮರ. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಮರ ಇದೆ. ಆಮೇಲೆ ಈ ಮೊದಲೆಲ್ಲ ಹಳ್ಳಿಕಟ್ಟೆ ನ್ಯಾಯ ಅಂತ ಹೇಳಿದ್ರು. ಹಳ್ಳಿಕಟ್ಟೆ ನ್ಯಾಯ ಅಂತ ಹೇಳಿದ್ರೆ ಏನು ಮಾಡಿದ್ರು ಅಂದರೆ, ಎಲ್ಲರೂ ಹಳ್ಳಿ ಮರದ ಕೆಳಗಡೆ ನ್ಯಾಯ ಮಾಡೋಕೆ ಕೂತ್ಕೊಳ್ಳೋದು. ಆ ನ್ಯಾಯ ಮಾಡೋಕ್ಕೆ ಹಳ್ಳಿ ಮರದ ಕೆಳಗಡೆ ಕೂತ್ಕೊಂಡ್ರೆ 2.5 ಗಂಟೆ ನಿರಂತರವಾಗಿ ಯಾರಾದರೂ ಕೂತ್ಕೊಂಡ್ರೆ ಅವನ ಬಾಯಲ್ಲಿ ಸುಳ್ಳು ಬರಲ್ಲ ಅಂತ. ಯಜಮಾನರುಗಳಾಗಲಿ ಮತ್ತು ಯಾರೋ ನ್ಯಾಯವನ್ನು ಮಾಡೋಕ್ಕೆಲ್ಲ ಸೇರ್ತಾರಲ್ಲ, ತಪ್ಪು ಮಾಡದೇ ಇರೋನೆಲ್ಲ ಅಲ್ಲಿ ನ್ಯಾಯವಂತರು ಇರ್ತಾರಲ್ಲ, ಅಲ್ಲಿ ಅವಾಗೆಲ್ಲ ಏನು ಬೇಗ ಮಾತಾಡ್ತಿರ್ಲಿಲ್ಲ. ಮಾತಾಡಿ ಬೆಳಕರ್ದೋಗ್ಬಿಡೋದು. ಆ 2.5 ಗಂಟೆ ಒಂದೇ ಕಡೆ ಕೂತ್ಕೊಂಡಿದ್ದಾಗ, ಹಳ್ಳಿ ಮರದ ಕೆಳಗಡೆ ಕೂತ್ಕೊಂಡಿದ್ದಾಗ ಅವ್ರ ಬಾಯಲ್ಲಿ ಸುಳ್ಳು ಬರಲ್ಲ. ಅದೊಂದು ಭಾಳ ವಿಶೇಷ. ಮತ್ತು ಎರಡನೇದು ಏನಪ್ಪ ಅಂದರೆ, ಅರಳಿ ಮರದ ಎಲೆನೂ ಅಷ್ಟೇ, ಅದನ್ನು ನಾವು ಕಷಾಯ ಮಾಡಿ ಕುಡಿಬೋದು. ಮತ್ತು ಎರಡನೇದು, ಆ ಅರಳಿ ಮರಕ್ಕೆ ಆಯಸ್ಸು ಜಾಸ್ತಿ. ಈಗೆಲ್ಲ ನೋಡಿ ವಿದುರಾಶ್ವತ ಅಂತ ಹೇಳ್ತೀರಿ ನೀವು. ಆ ವಿದುರಾಶ್ವತ ವಿದುರ ಇದ್ದಿದೆ ಅವಾಗ, ಇನ್ನು ಮರ ಇದೆಯಲ್ಲ ಅಲ್ವಾ? ಹಾಗೆ ಇದಕ್ಕೆಲ್ಲ ಸಾವಿರಾರು ವರ್ಷ ಆಯಸ್ಸು. ಮತ್ತು ಇದನ್ನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದಕ್ಕೊಂದು ವಿಶೇಷ ಏನಪ್ಪ ಅಂದರೆ, ಇದನ್ನೆಲ್ಲ ಯಾಕೆ ಅವರು ದೇವ್ರ ಮರ ಅಂತ ಮಾಡಿದ್ರು ಅಂದರೆ, ಇವೆಲ್ಲ ದೇವ್ರ ಮರನೇ. ಅದರಲ್ಲೂ ಇವ್ರು ಯಾಕೆ ಅದಕ್ಕೆ ದೇವ್ರ ಮರ ಅಂತ ಕೊಟ್ಟರು ಅಂದರೆ, ಈ ಜನ ಬೇರೆ ಎಲ್ಲ ಕಡಿತಾರೆ, ಇದು ದೇವ್ರ ಮರ ಅಂದಾಗ ಇದನ್ನ ಬಿಡ್ತಾರೆ. ಆಮೇಲೆ ಅಲ್ಲಿ ಅವ್ರಿಗೆ ಏನೋ ಸಮಯ ಸಿಕ್ಕಿದಾಗ ಅಲ್ಲಿ ಕೂತ್ಕೊಂಡು ಎಲ್ಲ ಮರದಲ್ಲಿ ಕೂತ್ಕೊಂಡು ಮಾತಾಡ್ಬೋದು. ಮತ್ತು ಅದಕ್ಕೆ ವಿಶಾಲವಾಗಿ ನೆರಳಿರ್ತದೆ. ಆಮೇಲೆ ವಿಶೇಷವಾಗಿ ಜನವರಿ ತಿಂಗಳಲ್ಲಿ ಧನುರ್ಮಾಸದಲ್ಲಿ ಈ ಮರದ ಸುತ್ತ ಒಂದು 31 ದಿನ ಪ್ರದಕ್ಷಿಣೆ ಬರ್ತಾರೆ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಅಂತ, ವೃಕ್ಷಗಳಿಗೆಲ್ಲ ರಾಜ ಅದು ಅಂತ ಪ್ರದಕ್ಷಿಣೆ ಬರ್ತಾರೆ. ಯಾವ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿ 4 ವರ್ಷ 5 ವರ್ಷದಗಳಿಗೆ ಮಕ್ಕಳಿರೋದಿಲ್ವೋ ಅಂಥ ಮಹಿಳೆ ಧನುರ್ಮಾಸದಲ್ಲಿ ಅಲ್ಲಿ 108 ರೌಂಡ್ ಅಂದರೆ ಎಷ್ಟಾಯಿತು? ಕಡಿಮೆ ಅಂತ ಹೇಳಿದ್ರೆ ಒಂದು 30-40 ನಿಮಿಷ ಆಯಿತು. ಆ 30-40 ನಿಮಿಷ ಅವಳು ಆ ಗಿಡದ ನೆರಳಲ್ಲಿ ಆ ಉಸಿರನ್ನು ತಗೊಂಡಾಗ ಅವಳು ಗರ್ಭವತಿ ಆಗಲಿಕ್ಕೆ ಅವಕಾಶಗಳು ಹೆಚ್ಚು ಅಂತ. ಅದರಲ್ಲಿ ಬೆಳಿಗ್ಗೆ ಚಳಿಲಿ ಹೋಗ್ತಾರೆ, ಮತ್ತು ಪ್ರದಕ್ಷಿಣೆ ಮಾಡ್ತಾರೆ. ಆ ಪ್ರದಕ್ಷಿಣೆ ಮಾಡಿದಾಗ ಏನಾಗ್ತದೆ, ಅಲ್ಲೂ ಅಷ್ಟು ಹೊತ್ತು ಅಲ್ಲಿ ಕೂತ್ಕೊಳ್ಳೋದಾಗ ಅವರಿಗೆ ದೇಹದಲ್ಲಿ ಸಂತಾನ ಮಾಡುವಂಥ ಶಕ್ತಿ ಸಾಮರ್ಥ್ಯ ಆ ಮರದ ಕೆಳಗಡೆ ಕೂತ್ಕೊಳ್ಳೋದ್ರಿಂದ ಬರ್ತದೆ ಅಂತ. ಅದಕ್ಕೆ ನಮ್ಮಲ್ಲಿ ಅರಳಿ ಮರವನ್ನು, ಆಲದ ಮರವನ್ನು, ಬಿಲ್ಪತ್ರೆ ಮರವನ್ನು ದೇವರು ಅಂತ ಯಾಕೆ ಮಾಡಿದ್ರು ಅಂದರೆ, ಈ ನಮ್ಮ ಪಾಪಿ ಜನ ಅದನ್ನೂ ಬಿಡಲ್ಲ, ಕತ್ತರಿಸಾಕ್ಬಿಡ್ತಾರೆ ಅಂದ್ಬಿಟ್ಟು ಅದಕ್ಕೆಲ್ಲ ದೇವ್ರ ಸ್ಥಾನ ಕೊಟ್ಟರು. ಮತ್ತು ಮೊದಲು ಪ್ರತಿ ಹಳ್ಳಿಯಲ್ಲಿ ದೇವರ ಕಾಡು ಅಂತ ಇರ್ತಾಯಿತ್ತು, ಗೋಮಾಳ ಅಂತ ಇರ್ತಾಯಿತ್ತು, ಆಮೇಲೆ ಪೈಸಾರಿ ಅಂತ ಇರ್ತಾಯಿತ್ತು. ಇವೆಲ್ಲ ನುಂಗಾಕ್ಬಿಟ್ರು. ದೇವರ ಕಾಡಲ್ಲಿ ಹೆಂಗೆ ಭಯ ಇಡಿಸ್ತಿದ್ರು ಅಂದರೆ, ನೀವು ಅಲ್ಲಿಂದ ಸೌದೆ ತಂದು ಅಡುಗೆ ಮಾಡಿದ್ರೆ ಆ ಅಡುಗೆ ಬೇಯ ಗಂಟ ನಿಮ್ಮ ಮನೇಲಿ ಯಾರೂ ಇರಲ್ಲ. ಮತ್ತು ನೀವು ಅಲ್ಲಿ ಹೋಗಿ ಆ ದೇವರಿಗೆ ವರ್ಷಕ್ಕೆ ಒಂದ್ಸಲ ಅಲ್ಲಿ ಪೂಜೆ ಮಾಡಿಬಿಟ್ಟು ಬಂದ್ಬಿಡ್ಬೇಕು. ಅಲ್ಲಿ ಆಗಾಗ ಹೋಗಬಾರ್ದು. ವರ್ಷಕ್ಕೆ ಒಂದೇ ಪೂಜೆ ಕಾಡು ದೇವರಿಗೆ. ಒಂದು ಸಲ ಹೋಗಿ ಪೂಜೆ ಮಾಡಿಬಿಟ್ಟು ದೇವ್ರನ್ನೆಲ್ಲ ಅದನ್ನ ಕ್ಲೀನ್ ಮಾಡಿಬಿಟ್ಟು ಬಂದುಬಿಟ್ರೆ ಇನ್ನೊಂದು ವರ್ಷಕ್ಕೆ ಹೋಗೋದವರು. ಯಾಕೆಂತ ಹೇಳಿದ್ರೆ ಅದರೊಳಗೆ ಯಾರೂ ಹೋಗಂಗಿಲ್ಲ. ಆಮೇಲೆ ಕತ್ಲೆ ಆದಮೇಲೆ ಹೋಗಂಗಿಲ್ಲ. ಅಲ್ಲಿಗೆ ದನ ಬಿಡಬಾರ್ದು. ಅಲ್ಲಿ ಅದು ಕಾಡಾಗೇ ಇರಬೇಕಂದ್ರೆ ಅಷ್ಟು ಕಾಡು ಒಂದೊಂದು ಊರಲ್ಲಿ 2-2 ಎಕರೆ 3-3 ಎಕರೆ ಕಾಡು ಬಿದ್ದರೆ ಪರಿಸರ ಎಷ್ಟು ಉಳಿತದೆ? ಈಗ ಎಲ್ಲಿ ನಿಮ್ಮ ಬೆಂಗಳೂರು ಮೈಸೂರೆಲ್ಲ ಮೊದಲು ಹಳ್ಳಿಗಳೇ ಅಲ್ವಾ, ಎಲ್ಲಿ ದೇವ್ರ ಕಾಡು?
ಅದನ್ನೆಲ್ಲ ನುಂಗಿದು ಯಾವ ಮಿನಿಸ್ಟ್ರು ಯಾವ ರಾಜಕಾರಣಿನೂ ಜೀವಂತ ಉಳಿದಿಲ್ಲ. ಮತ್ತು ಅವರು ಅದನ್ನು ಅವ್ರ ಮಕ್ಕಳು ಅದನ್ನು ಉಳಿಸ್ಕೊಂಡಿಲ್ಲ. ನೋಡಿ, ಪ್ರಕೃತಿಗೆ ವಿರುದ್ಧವಾಗಿ ನಾವು ಏನು ಮಾಡ್ತೀವೋ ಅದಕ್ಕೆಲ್ಲವನ್ನು ನಾವು ಅನುಭವಿಸ್ಬೇಕು. ದುಡ್ಡು ಬರ್ಬೋದು, ಈಗ ಸಾವಿರಾರು ಕೋಟಿ ಇರೋನು ನದಿಗೆ ಆಡ್ತಾನೆ. ಆಮೇಲೆ ಲಕ್ಷಾಂತರ ಕೋಟಿ ದುಡ್ಡು ಮಾಡಿದವನು ತಾನು ಶೂಟ್ ಮಾಡ್ಕೊಳ್ತಾನೆ. ಆಮೇಲೆ ಅದರಲ್ಲೇ ಬೇಕಾದಷ್ಟು ಶ್ರೀಮಂತಿಕೆ ಮಾಡಿದವರು ಮಗ ಮನೆಯಲ್ಲಿಲ್ಲ, ಮಗ ಎಲ್ಲೋ ಇದ್ದಾನೆ. ಆಮೇಲೆ ಕೆಲವರಿಗೆಲ್ಲ ಅನ್ನ ತಿನ್ನೋ ಯೋಗನೇ ಇಲ್ಲ, ಮೈಯೆಲ್ಲ ಕಾಯಿಲೆ, ಬರೀ ಮಾತ್ರೆ ನುಂಗ್ಕೊಂಡು ನೀರು ಕುಡ್ಕೊಂಡಿರೋ ರಾಜಕಾರಣಿಗಳಿಲ್ವ? ಯಾಕೆ ಅದೆಲ್ಲ? ಪ್ರಕೃತಿಗೆ ವಿರುದ್ಧವಾಗಿ ಮಾಡಿದ್ದಾರೆ. ಈಗ ನಾವೆಲ್ಲ ಇಷ್ಟು ಆ್ಯಕ್ಟಿವ್ ಆಗಿರೋದು ಯಾಕೆ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ನಿರೀಕ್ಷೆ ಮಾಡ್ದೇ ದಿನ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಗಿಡ ನಡ್ತಾನೆ ಇರ್ತೀವಿ. ನಮ್ಮ ಆರೋಗ್ಯದ ಗುಟ್ಟು ಇಷ್ಟೇ, 24 hours ಚಾಲನೆಯಲ್ಲಿರೋದು. ಮರ ಗಿಡಗಳನ್ನ ನಡ್ತಾ ಇರೋದು. ಬಂದವ್ರು ಎದುರು ಕೂತ್ಕೊಂಡು ಒಂದು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಇರೋದು ಅವ್ರ ಜೊತೆಲಿ. ಇನ್ನೇನಿದೆ ಅಷ್ಟೇ. ಇದು ಲೊಕ್ಕಿ ಸೊಪ್ಪು ಇದು. ಆಮೇಲೆ ಇದು ನೋಡಿ, ಇದು ನಮ್ಮ ಕೆರೆ ಏರಿ, ಇಲ್ಲೆಲ್ಲ ನಾವು ಹೊಂಗೆ ಮರವನ್ನು ಹಾಕಿದ್ದೀವಿ. ಎಡಗಡೆ ಬಲಗಡೆ ಇದೆಲ್ಲ ಅರಳಿ ಮರ ಇದೆ, ಹೊಂಗೆ ಮರ ಇದೆ. ಇದನ್ನು 40 ವರ್ಷದ ಹಿಂದೆಯೇ ನಾನು ವಿಜುವಲೈಸ್ ಮಾಡಿದ್ದೆ. ಇದೊಂದು ರಸ್ತೆ ಮಾಡಬೇಕು. ಇದು ಹೆಬ್ಬೇವು, ಇದು ಅಷ್ಟೇ, ಇದು ಹೆಬ್ಬೇವು. ಇದು ಭಾಳ ಬೇಗ 5 ವರ್ಷಕ್ಕೆ ಇದು ಕಟಾವು ಬರುತ್ತೆ. ಇದನ್ನ ಹೆಬ್ಬೇವು, ತುರುಬೇವು. ಇದೇನಾಗುತ್ತೆ ಅಂತಂದರೆ ಮರ ಭಾಳ ಸ್ಮೂತ್ ಇರ್ತದೆ. ಇದು ಎಲೆ ಆಡುಗಳಿಗೆ ದನಗಳಿಗೆ ಒಳ್ಳೆ ಮೇವು. ಮತ್ತು 5ನೇ ವರ್ಷದಲ್ಲಿ ಇದು ಕಟಾವು ಬರುತ್ತೆ. ಕಡಿಮೆ ಅಂತ ಹೇಳಿದ್ರೆ ನಿಮಗೊಂದು 4-5 ಟನ್. ನೋಡಿ, ಇದು ಎಲ್ಲ 3 ವರ್ಷದ ಗಿಡ ಇದೆಲ್ಲ. ಹೆಬ್ಬೇವು ನೋಡಿ, ಅದೆಲ್ಲ 3 ವರ್ಷದ ಗಿಡ. ಆ ಕಡೆ ನೋಡಿ, ಅದೆರಡು, ಅದು 3 ವರ್ಷದ ಗಿಡ. ಹೌದು. ಹಾಂ, 3 ವರ್ಷದ ಗಿಡ ಅಂದರೆ ಇನ್ನೊಂದು 2-3 ವರ್ಷದಲ್ಲಿ ಅದು ಕಟಾವು ಬರುತ್ತೆ. ನಿಮಗೆ 2 ಟನ್ ಆಗಲಿ, ಅದು 1 ಟನ್ನಿಗೆ 2,500 3 ಸಾವಿರ ರೂಪಾಯಿ ಇದೆ. 6 ಸಾವಿರ ರೂಪಾಯಿ ಇದಲ್ವ? ಸೀಸನಲ್ಲಿ 7 ಸಾವಿರನೂ ಆಗಿತ್ತು, ಇದು ಟೈಮ್ ಇತ್ತು. ಬೇಡ, ಹಾಂ, ನಮಗೆ 2 ಸಾವಿರ ಸಿಕ್ಕಲಿ ಒಂದು ಗಿಡ ನಮಗೆ ಅಷ್ಟು. ಮತ್ತು ಅಷ್ಟೆಲ್ಲ ಬೀಜಗಳು ಬಿಡದೆ ಅದರಲ್ಲೂ ಬೀಜ ಆಗುತ್ತೆ, ಕಾಯಿ ಆಗುತ್ತೆ. ಕಾಯಿ ಆಗಿದ್ರೆ ಬೀಜ ಆಗುತ್ತೆ. ಈಗ ಇದು ಒಂದು ಇದು ಅಷ್ಟೇ, ಇದು ಹೊನ್ನೆ, ಇದು ಆಗಿದೆ. ಇದು ನೋಡಿ, ಇಲ್ಲಿ ಪಾರಿಜಾತ ಮನೆ ತಂದು ಹಾಕಿದ್ದೀವಿ. ಅದು ನೋಡಿ, ಅಷ್ಟೇ ಹಂಗೆ ಹುಟ್ಟೋದು. ಒಂದು 10 ಕವರ್ಗೆ 1-2 ಹುಟ್ಟುತ್ತೆ, ಬಾಕಿ ಕವರೆಲ್ಲ ಹೋಯ್ತಾ. ಹಾಗೆ ಪಾರಿಜಾತದ ಜರ್ಮಿನೇಷನ್ ಭಾಳ ಕಡಿಮೆ ನೋಡಿ. ಎಲ್ಲೂ ಅಷ್ಟೇ, ಅದೆಲ್ಲ ಈಗೆಲ್ಲ ಖಾಲಿ ಕವರು. ಆಮೇಲೆ ಇದು ಅಡಿಕೆ, ಇದೆಲ್ಲ ರಾಷ್ಟ್ರೀಯ ಅಡಿಕೆ. ಇದು ಎಲ್ಲ ಅಡಿಕೆನೇ. ಇದೆಲ್ಲ ಕೆಲವರೆಲ್ಲ ಅಡಿಕೆ ಗಿಡನ 15 ರೂಪಾಯಿ 20 ರೂಪಾಯಿ ಕೊಡ್ತಾರೆ. ಅದು ಹೆಂಗೆ ಕೊಡ್ತಾರೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ಒಂದು ಗಿಡ ನಾವು ತಯಾರು ಮಾಡಿ ಅದಕ್ಕೆ ನೀರಿಗೆಲ್ಲ ಹಾಕಿ ಒಳ್ಳೆ ಬೀಜವನ್ನು ತಂದು, ಈಗ ನಾವು ರಾಮನಾಥಪುರದ ಕಡೆಯಿಂದ ಬೀಜ ತರ್ತೀವಿ. ಒಂದು ಬೀಜನೇ ನಮ್ಗೆ 9 ರೂಪಾಯಿ ಬೀಳುತ್ತೆ. ಒಂದು ಬೀಜ ಎಷ್ಟು ಬೀಳುತ್ತೆ? 9 ರೂಪಾಯಿ ಬೀಳುತ್ತೆ. ಕವರ್ಗೆ 3 ರೂಪಾಯಿ. ಮಣ್ಣು ತುಂಬಿಸೋನಿಗೆ 3 ರೂಪಾಯಿ. ಅವನು 150 ಕವರ್ ಮೇಲೆ ತುಂಬಿಸಲ್ಲ, 500 ರೂಪಾಯಿ ಕೂಲಿ ತಗೊಳ್ತಾನೆ. 3 ರೂಪಾಯಿ ಲೆಕ್ಕ ಆಗಲಿ ಬೇಕು. 3 ಅದಕ್ಕಾಯಿತು, ಇದಕ್ಕೆ 3 ಆಯಿತು, ಇದಕ್ಕೆ 9 ಆಯಿತು. ಆಮೇಲೆ ಅದಕ್ಕೆ 1 kg ದನದ ಗೊಬ್ಬರ, ಆಮೇಲೆ ಕೆಂಪು ಮಣ್ಣು, ಕಪ್ಪು ಮಣ್ಣು, ಮರಳೆಲ್ಲ ಮಿಕ್ಸ್ ಮಾಡಿ ಗೊಬ್ಬರ ಮಾಡ್ತೀವಿ. ಅದನ್ನು ಆಮೇಲೆ 6 ತಿಂಗಳು ನೀರು ಹಾಕಿ ಸಾಕ್ತೀವಿ. ಅವನ ಕೂಲಿ 50 ರೂಪಾಯಿ 60 ರೂಪಾಯಿ ಕಮ್ಮಿ ನಾವು ಗಿಡ ಕೊಡೋಕ್ಕೆ ಆಗಲ್ಲ. ಹೇಳ್ಕೊಳ್ಬೋದು ರೇಟ್ ಜಾಸ್ತಿ ಅಂತ, ಗಿಡ ಮಾಡುವಾಗಲೇ ಗೊತ್ತಾಗೋದು. ಯಾರು ಕಮ್ಮಿ ಕೊಡ್ತಾರೆ ಅಂತ ಹೇಳಿದ್ರೆ, ತುಂಬ ಜನ ಏನು ಮಾಡ್ತಾರೆ, ಯಾವುದ್ಯಾವುದೋ ಬಿತ್ತನೆಯನ್ನು 1000 ಲಕ್ಷಾನುಗಟ್ಟಲೆ ಗಿಡ ಮಾಡಿಬಿಡ್ತಾರೆ. ಅದನ್ನು ತಗೊಂಡು ಬಂದು ಏನು ಮಾಡ್ತಾರೆ ಅಂದರೆ, ನರ್ಸರಿಯವರಿಗೆ ಏಜೆನ್ಸಿ ಇರ್ತಾರೆ. ಇವರಿಗೆ ನಾಳೆ ನನಗೆ ಒಂದು 1000 ಅಡಿಕೆ ಬೇಕು ಅಂದರೆ ಅವ್ರು ರಾತ್ರಿ ಬಂದು ಬಿದ್ದುಬಿಡ್ತಾರೆ. ಬೆಳಿಗ್ಗೆ ಬಂದು ಅವನು ಏನು ಮಾಡ್ತಾನೆ, 50 ಪೈಸೆ ಲಾಭಕ್ಕೆ ಕೊಟ್ಬಿಡ್ತಾನೆ. ಅವನಿಗೆ 2000 ಗಿಡ ಕೊಟ್ಟರೆ 1000 ರೂಪಾಯಿ ಸಿಕ್ಕಿದ್ರೆ ಅವನಿಗೆ ಲಾಭ ಅಲ್ವಾ? ನಿಮ್ಮ ತೋಟದಲ್ಲಿ ಹಾಂ, ಪಕ್ಷಿಗಳು ನೋಡಿ, ಹಾಂ, ಹೌದು, ಅಲ್ಲಿ ಮರಿಗೆ ಮೇವು ಕೊಡ್ತಾ ಇದೆ. ಅಂದರೆ ಅವಕ್ಕೆ ನಾವು ಇಲ್ಲೇನು ಮಾಡೋಲ್ಲ ಅಂತ ಅವ್ರಿಗೆ ಗೊತ್ತಿದೆ, ತೊಂದರೆ ಕೊಡೋಲ್ಲ ಅಂತ ಗೊತ್ತಿದೆ. ಅದಕ್ಕೆ ಅವರು ಆ ಥರ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಆರಾಮಾಗಿ ಬಂದು ಆಗ್ತಾಯಿದೆ. ಮತ್ತು ಎಷ್ಟೋ ಸಲ ನವಿಲು ಬಂದು ಮೊಟ್ಟೆ ಹಾಕಿ ಮರಿ ಹಾಕಿ ಹೋಗ್ತದೆ. ನಾವು ಅವಕ್ಕೇನು ತೊಂದರೆ ಕೊಡೋಲ್ಲ, ಅವು ಗೊತ್ತು ಇಲ್ಲಿ ಯಾರು ಕಲ್ಲು ಹೊಡೆಯಲ್ಲ, ಮತ್ತು ನಮಗೆ ಇದು ಡಿಸ್ಟರ್ಬೆನ್ಸ್ ಮಾಡಲ್ಲ ಅಂತ. ಹಾಗೆ ಅಡಿಕೆ ಅದು ಆ ಗಿಡಗಳು ಹಾಗೆ. ಅದರಿಂದ ಏನು ಮಾಡ್ತಾರೆ ಅಂದರೆ, ಈ ಏಜೆಂಟ್ಗಳು ಅವರು ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಕೆಲವರೆಲ್ಲ ಹೇಳ್ತಾರೆ, ಇವತ್ತು ನಮ್ಮ ನರ್ಸರಿ ರೂಟು ಈ ಮಾರ್ಗ ಹೋಗ್ತಾ ಇದೆ, ನಿಮಗೆ ಗಿಡ ಬೇಕಾದ್ರೆ ಹೇಳಿ ತಂದು ಕೊಡ್ತೀವಿ ಅಂತಾರೆ. ನಮ್ಮದು ಅಲ್ಲಿ ನೋಡಿದ್ರೆ ಏನಾದರೂ ನಾವು ನರ್ಸರಿ ಗಿಡಗಳು ಮಾರಾಟ ಆಗಿದೆ ಅಂತೆಲ್ಲ ಬೋರ್ಡ್ ಹಾಕಿದ್ದೀವ? ಇಷ್ಟೆಲ್ಲ ಗಿಡ ಇದೆಯಲ್ವಾ? ಅಲ್ಲಿ ಬೋರ್ಡ್ ಇದೆಯಾ? ಇಲ್ಲ. ಅಂದರೆ ನಮ್ಮದು ಗಿಡ ಮಾರಾಟಕ್ಕಲ್ಲ. ಇಲ್ಲ ಆಯಿತಾ? ಇದು ನಮ್ಮ ಮೆಣಸು, ಈ ಬ್ಯಾಡಗಿ ಮೆಣಸು ಯಾಕೆ ಇಲ್ಲಿ ನಮ್ಮಲ್ಲಿ ಬರ್ತದಾ ಇಲ್ವಾ ಅನ್ನೋದಕ್ಕೆ ನಾವು ಇಲ್ಲಿ ಪ್ರಯೋಗ ಮಾಡಿದ್ದೀವಿ. ನೋಡಿ, ಅಲ್ಲಿ ಹಣ್ಣು ಆಗಿದೆ ಬ್ಯಾಡಗಿ ಮೆಣಸಿನ್ಕಾಯಿ. ಸ್ವಲ್ಪ ರೋಗ ರುಜಿನ ಬೀಳ್ತವೆ, ಅದನ್ನು ನಾವು ತಡ್ಕೋಬೇಕಷ್ಟೇ. ಮತ್ತು ರೋಗ ಬಂತು ಅಂದರೆ ನಮ್ಮ ಭೂಮಿಲಿ ಶಕ್ತಿ ಇಲ್ಲ ಅಂತ ತಿಳ್ಕೊಬೇಕೇ ವಿನಃ ಅದು ಯಾವುದೋ ಒಂದು ಔಷಧಿ ಹೊಡೆದು ಬಿಡೋದಲ್ಲ. ಪುನಃ ಅಲ್ಲಿ ಆರ್ಗಾನಿಕ್ ಕಾರ್ಬನ್ನ ಡೆವಲಪ್ ಮಾಡಿಕೊಂಡ್ರೆ ಆ ಗಿಡ
ಅದರಲ್ಲಿ ಇದೆಲ್ಲ ಸಿಲ್ವರು. ಅರ್ಜೆಂಟಿಗೆ ಯಾರಾದರೂ ಪೆಪ್ಪರ್ ನಡಬೇಕಂದ್ರೆ ಸಿಲ್ವರ್ ನಟ್ಕೊಳ್ಳೋದು ತುಂಬ ಈಸಿ ಮೆಥಡ್. ಆಮೇಲೆ ಇದೆಲ್ಲ ಲಿಂಬೆ ಗಿಡ, ಲಿಂಬೆ ಇದು ಒಂಥರ ಇದು ನೀಲಿ ಅರಿಶಿನ, ಇದು ನೀಲಿ ಕಲರಲ್ಲಿ ಬರ್ತದೆ ಇದು ಅರಿಶಿನ. ಅಷ್ಟೊಂದು ಮಹತ್ವ ತುಂಬ ಇದೆ ಅಲ್ಲ ಸರ್? ಅರಿಶಿನದ ಮಹತ್ವ ತುಂಬ ಇದೆ. ಅರಿಶಿನ ಭಾಳ ಅದ್ಭುತ. ಪ್ರತಿಯೊಬ್ಬ ವ್ಯಕ್ತಿ ಒಂದು ದಿನಕ್ಕೆ 1 ಗ್ರಾಮ್ ಅರಿಶಿನ ಅನ್ನೋದು ದೇಹದೊಳಗೆ ಸೇರಬೇಕು ಅವನಿಗೆ. ಅದು ಯಾವುದು? ನೈಸರ್ಗಿಕವಾಗಿ ಬೆಳೆದಿಂದ ಅರಿಶಿನ. ಅರಿಶಿನ ಅಂದರೆ ಎಲ್ಲ ಅರಿಶಿನ ಅಲ್ಲ. ನೀವೆಲ್ಲ ಅಲ್ಲಿ ಸೌದತ್ತಿ ಎಲ್ಲ ದೇವಸ್ಥಾನಕ್ಕೆ ಹೋದಾಗ 5 ರೂಪಾಯಿಗೆ ಇಷ್ಟು ಅರಿಶಿನ ಕೊಡ್ತಾರೆ. 5 ರೂಪಾಯಿಗೆ ಅಷ್ಟು ಅರಿಶಿನ ಕೊಡೋಕ್ಕಾಗಲ್ಲ. ಮತ್ತು ಕೆಲವೆಲ್ಲ ಪೂಜೆ ಅಂಗಡಿಗಳಲ್ಲೆಲ್ಲ ಸಾಮಾನುಗಳಲ್ಲೆಲ್ಲ ಅರಿಶಿನ ಕೊಡೋದು ಅಂತಂದು ಬೊಟ್ಟು ಅಂತ ಹಾಕೊಂಡ್ಬಿಟ್ರೆ ಮುಗಿದೋಯ್ತು ಕತೆ. ನಿಜವಾದ ಅರಿಶಿನ ಯಾವುದಪ್ಪ ಅಂದರೆ ನೀವೇ ನಟ್ಟು ಪುಡಿ ಮಾಡಿ ಇಟ್ಕೊಳ್ತೀರಲ್ಲ, ಅದು ಅರಿಶಿನ. ಅದು ಕೆಜಿ 500 ರೂಪಾಯಿ ಕಮ್ಮಿ ಕೊಡೋಕ್ಕಾಗಲ್ಲ. ಜನ ಎಲ್ಲಿ ಕಡಿಮೆ ಕೊಡ್ತಾರೆ ಅಂತ ಹೇಳಿದ್ರೆ ಜನರಿಗೆ ಬೇಕಾಗಿದೆ ಏನು ಗೊತ್ತಾ? ವಿಷನ ಕಮ್ಮಿ ರೇಟು ಕೊಟ್ಟರು ತಗೊಳ್ತಾರಪ್ಪ, ಅಂಥ ಸ್ಥಿತಿ ಬಂದುಬಿಟ್ಟಿದೆ. ಅದಕ್ಕೆ ನಾನು ಹೇಳೋದೇನೆಂದರೆ, ಯಾವುದೇ ಒಂದು ವಸ್ತುವನ್ನು ನೀವು ಅದರಲ್ಲೂ ವಿದ್ಯಾವಂತರು ಪರ್ಚೇಸ್ ಮಾಡುವಾಗ ಇದು ಹೆಂಗೆ ಬೆಳೀತಾರೆ, ಇದಕ್ಕೆ ಎಷ್ಟು ಖರ್ಚು ಬೀಳ್ತದೆ, ಇದನ್ನು ಹೆಂಗೆ ಪೌಡ್ರ್ ಮಾಡ್ತಾರೆ, ಇದಕ್ಕೆ ಇಷ್ಟೇ ರೇಟ್ ಬೀಳೋದಾ ಅನ್ನೋದನ್ನ ನೀವು ಎಲ್ಲರೂ ಯೋಚನೆ ಮಾಡಬೇಕು. ಇವತ್ತು ನೋಡಿ, ಬಹುಶಃ ಇದು ನಿಮಗೂ ಅನ್ವಯಿಸ್ತದೆ. ಇವತ್ತೆಲ್ಲ ನಾವು ಮಾರುಕಟ್ಟೆಯಲ್ಲಿ 5 kg ಉಪ್ಪಿನಕಾಯಿ ಡಬ್ಬನ 250 ರೂಪಾಯಿಗೆ ತಗೋತೀವಿ. ಉಪ್ಪಿನಕಾಯಿ 5 kg ಉಪ್ಪಿನಕಾಯಿ ಡಬ್ಬ ನಮಗೆ 250 ರೂಪಾಯಿ ಕೊಡ್ತಾರೆ. ಅದು ಯಾರು? ನಮಗೆ 2ನೇ ಏಜೆಂಟ್ ಕೊಡೋದು. ಅವನಿಗೆ ಎಷ್ಟು ಕಮ್ಮಿಗೆ ಬಂದಿರ್ಬೋದು? ಅವನು ಮಾಲೀಕ ಎಷ್ಟಕ್ಕೆ ಉತ್ಪನ್ನ ಮಾಡಿರ್ಬೋದು? ಒಂದು ಚೆನ್ನಾಗಿ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಒಂದು ಲಿಂಬೆಹಣ್ಣು ಇವತ್ತು 5 ರೂಪಾಯಿ ಕಮ್ಮಿ ಆದರೂ ಲಿಂಬೆಹಣ್ಣು ಇದೆಯಾ? ಇಲ್ಲ. 1 kgಗೆ 30 ಲಿಂಬೆಹಣ್ಣು ಬೇಕು. 30 ಲಿಂಬೆಹಣ್ಣಿಗೆ ಎಷ್ಟಾಯಿತು? 150 ರೂಪಾಯಿ ಆಯಿತು. 5 ರೂಪಾಯಿ ಹಂಗೆ ಅದನ್ನ ಕಟ್ ಮಾಡಿ ಅದಕ್ಕೆ ರಾಕ್ ಸಾಲ್ಟ್ ಹಾಕಿ, ಪೆಪ್ಪರ್ ಹಾಕಿ, ಮಸಾಲೆ ಹಾಕಿ ಅದನ್ನೆಲ್ಲ ಮಾಡಬೇಕಾದ್ರೆ ಅದಕ್ಕೆ ನೀವು ಇದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಿಂತಂದರೆ ಇವತ್ತು ಬ್ಯಾಡಗಿ ಮೆಣಸಿನ್ಕಾಯಿ 500 ರೂಪಾಯಿ. 1/4 kg ಹಾಕ್ತೀನಿ ಅಂದರು 125 ರೂಪಾಯಿ ಬೀಳ್ತು. 150 ಇದಕ್ಕೆ, 125 ಮೆಣಸಿನ ಪುಡಿಗೆ, ಆಮೇಲೆ ರಾಕ್ ಸಾಲ್ಟಿಗೆ ಒಂದು 40, ಆಮೇಲೆ ಅದಕ್ಕೆ ಅದು ಶುಂಠಿ ಇದು ಒಗ್ಗರಣೆಲ್ಲ ಹಾಕ್ಬೇಕಾದ್ರೆ ಒಂದು 200-300 ರೂಪಾಯಿ ಖರ್ಚು ಬೀಳ್ತದೆ. 1 kgಗೆ ಎಷ್ಟು ಬೀಳ್ತು ಖರ್ಚು? 300 ರೂಪಾಯಿ ಬೀಳ್ತು. ಇವನು 5 kgನ 250 ರೂಪಾಯಿ ಕೊಡ್ತಾನಲ್ಲ. ಅಲ್ಲಿಗೆ ನಾವು ತಗೊಳ್ಳೋರು ಯೋಚನೆ ಮಾಡಬೇಕಾಗಿದೆ, 50 ರೂಪಾಯಿಗೆ ಹೆಂಗೆ ಬರ್ತದೆ ಉಪ್ಪಿನಕಾಯಿ ಅಂತ. ಅದರಿಂದ ಅದಕ್ಕೆ ಕಲಬೆರಕೆ ಅನ್ನೋದಕ್ಕಿಂತ ನಾವೆಲ್ಲೇ ಹೋದ್ರೂ ಯಾರಾದರೂ ಉಪ್ಪಿನಕಾಯಿ ಹಾಕಿದ್ರೆ ತಿನ್ನಬಾರ್ದು. ಅದು ಉಪ್ಪಿನಕಾಯಿ ಅಲ್ಲ, ಎಲ್ಲ ಎಸೆನ್ಸ್. ಹಾಂ, ಆಯಿತಾ? ಇದೆಲ್ಲ ಹೊಂಗೆ ನೋಡಿ, ಇದೆಲ್ಲ ಈಗ ನಡೆಯೋಕ್ಕೆಲ್ಲ ರೆಡಿಯಾಗಿರೋಂಥ ಹೊಂಗೆ ಇದು. ಮತ್ತು ಇದು ನಮ್ಮ ಹುಲ್ಲು ಶೆಡ್ಡು. ಇದು ತುಂಬ ಜನ ಹೌದು. ಇದನ್ನು ಕೆಲವರೆಲ್ಲ ಹೇಳ್ತಾರೆ ಗೋವು ಸಾಕ್ಬಿಡಿ ಪುಣ್ಯ ಬರ್ತದೆ ಅಂತ. ನಾವು ಗೋವು ಸಾಕಿ ಪುಣ್ಯ ಮಾಡೋದಲ್ಲ. ಗೋವು ಸಾಕಿದ್ರೆ ಅವುಗಳನ್ನ ಕಟ್ಟಾಕಿ ಅವಕ್ಕೆ ಭಾಳ ಹಿಂಸೆ ಕೊಟ್ಟಂಗೆ ಆಗ್ತದೆ. ನೋಡಿ, ಇದು ನಾವು ಶೆಡ್ಡು ನಿರ್ಮಾಣ ಮಾಡೋಕ್ಕೇ ಮೊದಲೆಲ್ಲ ನಾವು ಹುಲ್ಲುನ ಮರ ಗಿಡ ಇಟ್ಬಿಟ್ಟು ಕಲ್ಲು ಇಟ್ಬಿಟ್ಟು ಮಾಡ್ತಾಯಿದ್ದೋ. ಅದು ಲೇಬರ್ ಕಾಸ್ಟ್ ಎಲ್ಲ ತುಂಬ ಆಗೋದು. ಆಮೇಲೆ ಅಲ್ಲಿ ಹುಲ್ಲು ತುಂಬ ಡ್ಯಾಮೇಜ್ ಆಗೋದು. ಅದಕ್ಕೇನು ಮಾಡ್ದೋ, ಈ ಥರ ಒಂದು ಶೆಡ್ ಮಾಡೋಣ ಅಂತ ಮಾಡ್ದೋ. ಈ ಶೆಡ್ಡು ನಿರ್ಮಾಣ ಮಾಡೋಕ್ಕೆ ನಮಗೊಂದು 17 ಲಕ್ಷ ರೂಪಾಯಿ ಆಯಿತು. ಮತ್ತು ಇಲ್ಲಿ ನಮಗೆ ಒಂದು 12 ಲಕ್ಷ ರೂಪಾಯಿ ಹುಲ್ಲನ್ನ ಇಡ್ಬೋದು ಸ್ಟಾಕ್. ಒಂದು ವರ್ಷಕ್ಕೆ ನಮಗೆ 12 ಲಕ್ಷ ರೂಪಾಯಿ ಹುಲ್ಲು ಬೇಕು ನಿಮ್ಮ ಗೋಶಾಲೆಗೆ. ಹೌದು. ಈ 12 ಲಕ್ಷ ರೂಪಾಯಿ ನಾವು ಹೆಂಗೆ ತೆಗೆಯೋದು? ಸರ್ಕಾರ ಹೇಳುತ್ತೆ ಗೋ ರಕ್ಷಣೆ ಮಾಡಿ ಅಂತ, ಜನರು ಹೇಳ್ತಾರೆ, ಭಕ್ತರು ಹೇಳ್ತಾರೆ ರಕ್ಷಣೆ ಮಾಡಿ ಅಂತ. ಅವ್ರು ಯಾರು ರಕ್ಷಣೆ ಮಾಡೋರು ಯಾರು? ಒಂದು ಹಸುಗೆ 1 ಪಿಂಡಿ ಹುಲ್ಲು ಅಂದರೆ 1 ಪಿಂಡಿ ಹುಲ್ಲು 400 ರೂಪಾಯಿ. ನೀವೇನಾದರೂ ಸರ್ಕಾರದ ಅನುದಾನ ತಗೊಂಡ್ರೆ ನಿಮಗೆ ಒಂದು ಹಸುಗೆ 13 ರೂಪಾಯಿ ಕೊಡ್ತಾರೆ ಗೌರ್ಮೆಂಟು. ಎಂಥ ಗೌರ್ಮೆಂಟ್ ಲೆಕ್ಕ ಹಾಕಿ ಒಂದು ಹಸುಗೆ ಹುಲ್ಲು ಹಾಕೋಕ್ಕೆ 13 ರೂಪಾಯಿ ಕೊಟ್ಟರೆ ಅವನ ಹಸು ಸಾಕ್ತಾನೆ, ಕಟಕರಿಗೆ ಕೊಡ್ತಾನೆ. ಕಟಕರಿಗೆ ಕೊಡ್ತಾ ಇರೋದು ನೀವು ಸರ್ಕಾರ, ನೇರವಾಗಿ ನೀವು ಕಾರಣಕರ್ತರು ಕೊಡೋಕ್ಕೆ. ನೀವು ಅವನ ಮುದಿ ಹಸುಗೆ ಒಂದು ಯಾವುದಾದ್ರೂ ಒಂದು ತಾಲೂಕಿನಲ್ಲಿ ಒಂದು ಗೋಶಾಲೆ ಮಾಡಿ ಸರ್ಕಾರದ್ದು. ಯಾರ್ಯಾರು ಅದನ್ನ ಬಿಡೋಕ್ಕೆ ಇಷ್ಟ ಇದೆ ತಗೊಂಡು ಅಲ್ಲಿ ಫ್ರೀ ಬಿಟ್ಬಿಡ್ತಾರೆ ರೈತರು. ಬೇಕಾದ್ರೆ ನೀವು ಸಾಕಳಿ ಅಂದ್ಬಿಟ್ಟು ದುಡ್ಡೇ ಬೇಡ ಅವ್ರಿಗೆ. ನೀವು ಸರ್ಕಾರ ಮೇಂಟೈನ್ ಮಾಡಿ. ಅದ್ರಲ್ಲಿ ಬರುವಂಥ ಸಗಣಿ ಮತ್ತು ಕಂಜದಿಂದ ಏನಾದ್ರು ಒಂದು ಹೊಸ ಏನೋ ಒಂದು ಮಾಡಿ ಎಕ್ಸ್ಪೋರ್ಟ್ ಮಾಡಿ. ಅವನು ಕುಯ್ಯೋರು ಕೊಡೋಲ್ಲ. ನೀವು ಹಸು ಸಾಕಿ ಅಂದ್ಬಿಟ್ಟು ಅತ್ಲಾಗಿ ಗೋಶಾಲೆ ಮಾಡಿರೋರಿಗೆ 13 ರೂಪಾಯಿ ಹುಲ್ಲು ಕೊಟ್ಟರೆ ಅದರಲ್ಲಿ 50 ಹಸು ಇರಬೇಕಂತೆ. ಮತ್ತು ಆಮೇಲೆ ಹಸು ಸಾಕಿರೋರು ಒಂದು ಉತ್ತಮ ಜಾತಿಲಿರೋರು ಇರಬೇಕಂತೆ. ನನ್ನೊಬ್ಬ ಅಧಿಕಾರಿ ಕೇಳ್ದ, ಯಾರೋ ಒಬ್ರಿಗೆ ನಾನು ಹೇಳಿದೆ, ನೋಡಪ್ಪ ಹಿಂಗೆ ನಾವು ಗೋಶಾಲೆ ಮಾಡಿದ್ದೀವಿ, ಏನೋ ಸ್ವಲ್ಪ ಕೊಟ್ಟಿಗೆ ಗಿಟ್ಟಿಗೆ ಮಾಡಬೇಕಪ್ಪ ಏನೋ ಒಂದು. ಯಾರೋ ಬಂದು ಹೇಳಿದ್ರು, ಇಂಥವ್ರೊಬ್ಬರು ದಾನಿಗಳಿದ್ದಾರೆ, ಅವ್ರು ಏನಿಲ್ಲ ನಿಮಗೆಲ್ಲ ಕಟ್ಟಿ ಕೊಟ್ಬಿಡ್ತಾರೆ ಅಂದರು. ನಾನು ಬೇಡಪ್ಪ, ಅವ್ರ ಹತ್ರ ಎಲ್ಲ ಹೋದರೆ ಪುನಃ ನಮ್ಮನ್ನೇ ನುಂಗಾಕ್ಬಿಡ್ತಾರೆ ಅಂದೆ. ಹೆಂಗೆ ನುಂಗಾಕ್ಬಿಡ್ತಾರೆ ಅಂತ ಹೇಳಿದ್ರೆ ನಮ್ಮ ಇದಕ್ಕೆ ಜೈ ಏನು ಅಂತಾರೆ.
ಆ ಮೀಟಿಂಗ್ ಬಾ ಅಂತಾರೆ, ಈ ಮೀಟಿಂಗ್ ಬಾ ಅಂತಾರೆ. ಹಂಗೆ ಅಂದ್ಬಿಟ್ಟು ಅವ್ರು ಹಿಂಸೆ ತಡೆಯೋಕ್ಕಾಗದೆ ಹೋಗಿ ನೋಡೋಣ ಅಂತ ಅಲ್ಲಿ ಹೋದೆ. ಅವ್ರು ಏನು ಮಾಡಿದ್ರು, ನೇರವಾಗಿ ನೋಡಪ್ಪ ಇದು ನೀನು ಅಲ್ಲಿ ಹೋಗಿ ವಿಚಾರಿಸಪ್ಪ ಅಂತ ಅವ್ರು ಅಲ್ಲಿ ಕೈ ತೋರಿಸ್ಬಿಟ್ರು. ಅದ್ಯಾವುದೋ ಇಲಾಖೆಗೆ ಹೋದೆ. ಇಲಾಖೆಗೆ ಹೋಗಿದ ತಕ್ಷಣ ಗೋಶಾಲೆ ಅಂದಿದ ತಕ್ಷಣ ಅವನಂದ, ನೋಡಿ ನಮಗೆ ಯಾವುದೇ ಗ್ರ್ಯಾಂಟ್ ನಮ್ಮ ಹತ್ರ ಇಲ್ಲ, ನಾವು ಯಾವುದು ಗ್ರ್ಯಾಂಟ್ ಕೊಡೋಲ್ಲ, ನಮ್ಮ ಹತ್ರ ದುಡ್ಡಿಲ್ಲ. ಸರಿ, ನೀವು ಎಲ್ಲ ಹೋಗಿ ಹಸುನೇ ಯಾಕೆ ಸಾಕಿದ್ರಿ ಅಂದ. ನಾನಂದೆ ಹುಲಿ ಸಿಕ್ಕಲಿಲ್ಲಪ್ಪ, ಅದಕ್ಕೆ ಹಸು ಸಾಕಿದೆ. ಇನ್ನೇನು ಹೇಳೋದು ಅವನಿಗೆ ಹೇಳ್ಬಿಟ್ಟು ನೆಟ್ಟಿಗೆ ಎದ್ದು ಬಂದೆ. ಆ ದಾನಿ ಹತ್ರನೂ ಹೋಗಲಿಲ್ಲ, ಅವನ ಹತ್ರನೂ ಹೋಗಲಿಲ್ಲ. ಕೊನೆಗೆ ಇದೆಲ್ಲ ಏನು ಮಾಡ್ತು ಅಂದರೆ, ನಾವು ಈ ದಾನಿಗಳು ಅವರೆಲ್ಲ ಪ್ರಚಾರಕ್ಕೆ ಬರ್ತಾರೆ ಅಷ್ಟೇ ಇಲ್ಲಿಗೆ. ಅದಕ್ಕೆ ಏನು ಮಾಡ್ತಾರೆ, ನಮ್ಮ ಸಂಪಾದನೆಯಲ್ಲಿ ಉಳಿದಿದ್ದ ದುಡ್ಡಲ್ಲಿ ಇಲ್ಲಿ ಪ್ರತಿ ಒಂದೊಂದು ಕಬ್ಬಣನೂ, ಒಂದೊಂದು ಕೆ ಜಿ ಕಬ್ಬಣನೂ, ಪ್ರತಿಯೊಂದು ಕಡ್ಡಿನೂ ಇದು ನಮ್ಮೆಲ್ಲ ಶ್ರಮದ ದುಡ್ಡು ಅಲ್ಲದೆ ಬೇರೆ ದಾನಿಗಳಿಂದ ನಾವು ತಗೊಂಡಿಲ್ಲ. ದಾನಿಗಳಿಂದ ತಗೊಂಡಿದ್ದು ಯಾವುದಪ್ಪ ಅಂದರೆ ಅಲ್ಲಿ ಕಟ್ಟೆಗೆ ಅವರಾಗೆ ಅವ್ರು ಕೊಟ್ಟಿದ್ದು, ಅದು ಕಟ್ಟೆಗೆ ಫೋರ್ಸ್ಫುಲ್ಲಾಗಿ ಕೊಟ್ಟಿದ್ದು. ಆಯ್ತಾ, ಪಾಪ ಅವರು ಆಮೇಲೆ ಬರಲೂ ಇಲ್ಲ, ಭೇಟಿನೂ ಮಾಡಲಿಲ್ಲ, ಏನೂ ಇಲ್ಲ, ಯಾವುದೋ ದೇವ್ರ ರೂಪದಲ್ಲಿ ಬಂದು ಹೇಳ್ಬಿಟ್ಟು ಹೋದ್ರು ಅವರು. ಇವತ್ತು ನಾವು ಅಲ್ಲಿ ಕಟ್ಟೆಯಲ್ಲಿ ಕೂತ್ಕೊಂಡು ಈಗ ಅದನ್ನೊಂದು ನಾವು ಅವ್ರ ನೆನ್ಸ್ಕೊಂಡು ಅದನ್ನು ಮಾಡ್ತಾಯಿದ್ದೀವಿ. ಹಾಗೆ ಇದೆಲ್ಲ ಸ್ವಲ್ಪ ತುಂಬ ಕಷ್ಟ ಆಯ್ತು ನಮಗೆ. ಅವಾಗ ಶುರು ಮಾಡಿಬಿಟ್ಟು ಮಾಡ್ತಾ ಪ್ಲ್ಯಾನ್. ಎಷ್ಟು ಗೋವುಗಳಿದೆ ಸರ್ ಈಗ ನಮ್ಮ ಹತ್ರ ಈಗ ಒಂದು 30 ಇದೆ. ಆಮೇಲೆ ಇದೆಲ್ಲ ದಾಳಿಂಬೆ, ಆಮೇಲೆ ಇದು ಎಲ್ಲ ಇದು ಬ್ಯಾಲ್ದಂಡು, ಇದೆಲ್ಲ ಬ್ಯಾಲ್ದಂಡು ಮಾಡಿದ್ವಿ. ಇದು ಹುಣಸೆ. ಎಟ್ಲೀಸ್ಟ್ ಹುಣಸೆ ಮರದ ಕೆಳಗಡೆ ನಾವು ಎಷ್ಟೋ ಕೂತ್ ಮರೆಲ್ಲ ಅನುಭವಿಸ್ತೀವಲ್ವ, ಅದಕ್ಕೆ ನಾವು ಸ್ವಲ್ಪ ಹುಣಸೆ ಗಿಡ ನೆಟ್ಬಿಡುವ. ತುಂಬ ಮಹತ್ವ ಇದೆ. ಇವತ್ತು ಟೊಮೆಟೊ ಹಣ್ಣಿನ ಬದಲು ನೀವೆಲ್ಲರೂ ಹುಣಸೆ ಹಣ್ಣು ಬಳಸೋಕ್ಕೆ ಶುರು ಮಾಡಿದ್ರೆ ನಮ್ಮ ದೇಶದಲ್ಲಿ ಹೃದಯಾಘಾತದ ಸಮಸ್ಯೆನೇ ಇರಲ್ಲ. ಹುಣಸೆ ಹಣ್ಣನ್ನ, ಟೊಮೆಟೊ ಬಿಡಿ, ಹುಣಸೆ ಹಣ್ಣು ಬಳಸಿ, ಹೃದಯಾಘಾತದ ಸಮಸ್ಯೆ ದೂರ ಆಗ್ತದೆ. ಆಮೇಲೆ ನಮ್ಮ ತರಕಾರಿಯಲ್ಲಿ ಯಾವುದೇ ಕೆಮಿಕಲ್ ವಿಷ ಆಗಿದ್ರು ಅದನ್ನು ತೊಳಿಬೇಕಾದ್ರೆ ನೀರಿಗೆ ಸ್ವಲ್ಪ ಹುಣಸೆ ಹಣ್ಣು ಎದ್ಬಿಟ್ಟು ಅದರಲ್ಲಿ ಆ ತರಕಾರಿನ ಎಜ್ಜಿಬಿಟ್ಟು ತೆಗೀರಿ, ನೀರು ಫುಲ್ಲು ಶುದ್ಧ ಆಗ್ತದೆ. ಸರ್, ನಿಮಗೆ ವಿಶೇಷವಾಗಿ ಕೇಳಬೇಕು ಅಂತ ಇಷ್ಟ ನನ್ನ ಆಸೆ ಸರ್. ನಿಮ್ಮ ಕಡೆಯಿಂದ ಶುಗರ್ ಪೇಷಂಟ್ಗಳಿಗೆ, ಈ ಸಕ್ಕರೆ ಕಾಯಿಲೆ ಹೊಂದಿರೋರಿಗೆ ಏನೋ ಒಂದು ಒಳ್ಳೆಯ ವಿಚಾರಗಳನ್ನ ಹೇಳಿ. ನಂಬರ್ 1 ಸಕ್ಕರೆ ಕಾಯಿಲೆಗೆ ಅಂದರೆ ದಿನಚರಿ. ನಾನು ಬುಕ್ ಬರ್ತೀನಿ, ಆ ಬುಕ್ ನಿಮ್ಗೆ ಕೊಡ್ತೀನಿ ನಾನು. ನಮ್ಮ ದಿನಚರಿಯನ್ನು ನಾವು ಸರಿ ಮಾಡ್ಕೊಳ್ಬೇಕು. ಮತ್ತು ಆಮೇಲೆ ಡಾಕ್ಟ್ರುಗಳು ಹಸಿವಿಗೆ ಆಗಾಗ ತಿನ್ನಿ ಅಂತಾರಲ್ಲ, ಆ ರೋಗವನ್ನು ಫಸ್ಟ್ ಬಿಡಬೇಕು. ಮತ್ತು ಆಮೇಲೆ ಅದಕ್ಕೆ ಅವರೆಕ್ಕೆ ಗಿಡದ ಎಲೆ ಇದೆ, ಆ ಎಲೆಯ ಕಷಾಯ ಕುಡಿಬೇಕು. ಆಮೇಲೆ ಬೆಳಿಗ್ಗೆ ಬೇಗ ಹಾಸಿಗೆಯಿಂದ ಏಳಬೇಕು. ದೇಹಕ್ಕೆ ಸ್ವಲ್ಪ ಕೆಲಸ ಕೊಡಬೇಕು. ಆಮೇಲೆ ಏನು ಮಾಡಬೇಕಂದ್ರೆ, ನಾವು ಬೇರೆ ಈಗ ಸಿರಿಧಾನ್ಯಗಳು ಅವು ಇವು ಮಿಲ್ಲೆಟ್ಸ್ ಪೌಡರ್ ಬಂದಿಲ್ಲ, ಆ ಪೌಡರ್ಗಳನ್ನ ಬಳಸಬೇಕು. ಆಮೇಲೆ ಶುಗರ್ ಇದೆ ಅಂತ ನೆನೆಸ್ಕೊಳಕ್ಕೆ ಹೋಗಬಾರ್ದು, ಮರ್ತು ಬಿಡಬೇಕು. ಅದು ಬೇಡ, ಅದ್ರ ಪಳಗೆ ಅದು ಇರ್ತದೆ ಅಂದ್ಬಿಟ್ಟು ನಿಮಗೆ ಟೆಸ್ಟ್ ಮಾಡಿದ್ಮೇಲೆ ತಾನೇ ಗೊತ್ತಾಗಿದ್ದು. ಹೌದು. ಆಮೇಲೆ ದೇಹಕ್ಕೆ ಸ್ವಲ್ಪ ಕೆಲಸ ಕೊಡಬೇಕು, ಬಿಸಿಲಲ್ಲಿ ಅಡ್ಡಾಡಬೇಕು. ಆಮೇಲೆ ದೇಹ ಬೆವರಬೇಕು. ಆಮೇಲೆ ಸುಮ್ಮನೆ ಕೂರಬಾರ್ದು, ಓಡಾಡ್ತಾ ಇರಬೇಕು. ಆವಾಗ ಕಾಯಿಲೆಗಳೆಲ್ಲ ದೂರ ಆಗುತ್ತೆ. ಈಗ ಕೂತೇ ಕಾಯಿಲೆ ತರಿಸ್ಕೊಂಡಿರೋದು ಜನ. ಯಾಕಂದ್ರೆ ಸರ್, ಈಗ ನಾನು ಇಷ್ಟೊಂದು ತೋಟ ನೀವೆಲ್ಲ ತೋರಿಸಿದ್ದೀರಾ, ಅದ್ರಲ್ಲಿ ಎಷ್ಟೋ ಗಿಡಗಳದ್ದು ಕಷಾಯ ಕುಡೀರಿ, ಶುಗರ್ ಕಡಿಮೆ ಆಗುತ್ತೆ. ತುಂಬಾ ವಿಶೇಷವಾದ ಗುಣಗಳಿದೆ ಸರ್ ಎಲೆಗಳಲ್ಲಿ. ಹೌದು, ತುಂಬಾ ಖುಷಿ ಆಯ್ತು ನೋಡಿ. ಹೌದು, ನಿಜ. ಅದೇ ಹೇಳ್ದಲ್ಲ, ಈಗ ನೀವು ಬೆಳಿಗ್ಗೆ ಎದ್ದು ಕರಿಬೇವಿನ ಗಿಡ ಪ್ರತಿಯೊಬ್ಬರು ಮನೇಲಿ ನಟ್ಕೊಂಡಿರ್ತಾರೆ. ಆ 4 ಎಲೆನ ಅಗದ್ಬಿಟ್ಟು ತಿನ್ನೋದು. ಅಥವಾ ನೀವು ಇದು ಬರೀ ಮಾವಿನ ಹಣ್ಣನ್ನು ನೀವು ಒಂದು ತಿಂಗಳಲ್ಲಿ ಒಂದು ಮಾವಿನ ಹಣ್ಣು ನೋಡ್ತೀನಿ, ನಾನು 11 ತಿಂಗಳು ಮರದ ಹತ್ರ ಹೋಗೋದೇ ಇಲ್ಲ. ಹೌದಾ? ಆ ಮಾವಿನ ಹಣ್ಣು ಎಲೆಯ ಕಷಾಯ ಮಾಡಿ ಡೈಲಿ ಕುಡೀರಿ, ಶುಗರ್ ನಿಯಂತ್ರಣ ಬರ್ತದೆ. ಬರೀ ನೀವು ಹಣ್ಣು ಮಾತ್ರ ನೋಡ್ತೀರಲ್ಲ, ಎಲೆನ ಏನು ಮಾಡ್ತೀರಿ? ಎಲೆನ ಕಟ್ ಮಾಡಿ ಇವತ್ತು ಅದನ್ನೇ ದೊಡ್ಡ ವ್ಯಾಪಾರ ಮಾಡೋರು ಇದ್ದಾರೆ. ಹೇಳಲ್ಲ ಅವ್ರು ಏನು ಪೌಡರ್ ಅಂತ, ನಾವು ಬಾಯಿ ಬಿಟ್ಟು ಹೇಳ್ತೀವಿ. ಆಮೇಲೆ ನೋಡಿ, ಸೀಬೆಕಾಯಿಯನ್ನು ಬಳಸಬೇಕು, ಪಪ್ಪಾಯನ್ನು ಬಳಸಬೇಕು. ನಮ್ಮ ಆಹಾರದಲ್ಲಿ ಬದಲಾವಣೆ ತರಬೇಕು. ನಾವು ಆಹಾರದಲ್ಲಿ ಬದಲಾವಣೆ ತಂದುಬಿಟ್ರೆ ನೋಡಿ, ಸುಕ್ರೋಸ್ ಮತ್ತು ಫೆಕ್ಟೋಸಿಗೆ ಸಂಬಂಧನೇ ಗೊತ್ತಿಲ್ಲ ಜನರಿಗೆ. ಈಗ ಹಣ್ಣಲ್ಲಿರೋದೆಲ್ಲ ಫೆಕ್ಟೋಸು, ಈ ಸಕ್ಕರೆಯಲ್ಲಿ ಬೆಳೆದಿರೋದು ಸುಕ್ರೋಸ್ ತಗೊಂಡಾಗ ಸಮಸ್ಯೆ ಆಗ್ತದೆ. ಫೆಕ್ಟೋಸ್ನಲ್ಲಿ ಸಮಸ್ಯೆ ಆಗಲ್ಲ. ಅದರಿಂದ ನೀವೇನಕ್ಕೆ ಏನು ಮಾಡ್ತೀರಿ ಅಂದರೆ, ಜೇನು ತಿನ್ನೋದು ಬಿಟ್ಬಿಡ್ತಾರೆ, ಹಲಸಿನ ಹಣ್ಣು ತಿನ್ನೋದು ಬಿಟ್ಬಿಡ್ತಾರೆ, ಮಾವಿನ ಹಣ್ಣು ತಿನ್ನೋದು ಬಿಟ್ಬಿಡ್ತಾರೆ. ಆರಾಮಾಗಿ ಕಾಫಿ ಟೀ ಕುಡಿತಾರೆ. ಅದಕ್ಕೆ ಯಾವುದೋ ಮಾತ್ರೆ ಹಾಕೊಳ್ಳಿ ಅಂತಾರೆ, ಇಲ್ಲ ಅರ್ಜೆಂಟಿಗೆ ಚಾಕ್ಲೇಟ್ ಇಟ್ಕೊಳ್ಳಿ ಜೋಬಲ್ಲಿ ಅಂತಾರೆ. ಎಲ್ಲ ರಾಂಗ್ ವೇ. ಇದರಲ್ಲಿ ಯಾವುದರಲ್ಲಿ ಕ್ಲಬ್ ಹೌಸಲ್ಲಿ ಇವತ್ತು ಯೋಗದ ಒಂದು ಚರ್ಚೆ ಇದೆ 7:30ಗೆ. ಸಾಧ್ಯ ಆದರೆ ಕೇಳಿಸ್ಕೊಳ್ಳಿ, ಭಾಗಿಯಾಗಿ ಅದರಲ್ಲಿ ಅದು. ಆಮೇಲೆ ಇದೆಲ್ಲ ಬೇರೆ ಕಾಡಿನಲ್ಲಿ ಬರುವಂಥ ಹಣ್ಣಿನ ಗಿಡಗಳು. ಈ ಮರಗಳೆಲ್ಲ ತುಂಬ ಒಂದು ವಿಶೇಷವಾದ ಗಿಡ ಇದು. ಇದರಲ್ಲಿ ತುಂಬ ಹಣ್ಣು ಬರುತ್ತೆ. ಹಾಗೇನಾಗ್ತದೆ, ಕಾಡಲ್ಲಿರೋ ಪಕ್ಷಿಗಳು ಅಲ್ಲಿ ಇಲ್ಲಿ ಎಲ್ಲೂ ಹೋಗೋದಂಥ ಅವಶ್ಯಕತೆ ಇರಲ್ಲ, ಅಲ್ಲೇ ಹಣ್ಣನ್ನು ತಿನ್ಕೊಂಡು ಇರ್ಬೋದು. ಇದು ಒಂದು ವಿಶೇಷವಾದ ಹಲಸು. ಇದು ಭಾಳ ಅದ್ಭುತವಾದ ಹಲಸಿನ ಗಿಡ. ಇದು ಹಲಸು. ಇದು ಕೂಡ ಅಷ್ಟೇ. ಇದನ್ನು ನಾವು ಇವಾಗ ಏರಿಗಳಲ್ಲಿ ಅಲ್ಲಿ ಇಲ್ಲಿ ನೆಡಬೇಕು ಅಂತ ಇದ್ದೀವಿ. ಆಮೇಲೆ ಅದು ಬೇವು, ಕಹಿ ಬೇವು. ಆಮೇಲೆ ಇದು ಹಿಪ್ಪೆ ಗಿಡ ಅಂತ ಹೇಳ್ತಾರಲ್ಲ,
ಹಿಪ್ಪೆ ಗಿಡ ಅಂತ ಹೇಳಿದ್ರೆ ಇದು ತುಂಬ ನರಳಿಗಾಗ್ತದೆ ಮತ್ತು ಇದೊಂದು ಕಾಯಿನೂ ಬರ್ತದೆ. ಅದು ತುಂಬ ಇದರಲ್ಲಿ ಇದು ಕೆಲಸಕ್ಕೆ ಅದು ಬರುತ್ತೆ. ನಮ್ಮ ದೇಶದಲ್ಲಿ ಬೇವಿಗೆ ತುಂಬಾ ಮಹತ್ವ ಕೊಡ್ತೀವಿ ಸರ್. ಹೌದು, ದೇವರ ಹತ್ರ ಪೂಜಿಸ್ತೀವಿ. ಹಾಂ ಅದು ಅದೇ ಈ ಬೇವು. ಈ ಬೇವನ್ನು ನೀವು ಇದು ಅಷ್ಟೇ ಒಂದೊಂದು 2 ಎಲೆನ ದಿನ ತಿನ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಮತ್ತು ನಮ್ಮ ಕೃಷಿಯಲ್ಲಿ ಪ್ರತಿಯೊಬ್ಬ ರೈತ ಒಂದು ತೋಟದಲ್ಲಿ ಒಂದು 4-5 ಬೇವಿನ ಮರ ನೆಟ್ಕೊಳ್ಬೇಕು. ಮತ್ತು ಇದು ಯಾವುದೇ ಕೀಟಗಳು ಬರೋದಿಲ್ಲ. ಮತ್ತು ಅದು ಪ್ರತಿ ವರ್ಷ ಹಣ್ಣು ಬಿಡ್ತದೆ, ಅದು ಕಾಯಿನೆಲ್ಲ ತೆಗೆದು ನಾವು ಇದು ಪಡಿಸ್ಬೋದು. ಆಮೇಲೆ ಇದು ಭಾಳ ಒಂದು ಅದ್ಭುತವಾದ ಗಿಡ ಔದಂಬರ ಗಿಡ ಅಂತ, ಹತ್ತಿ ಹಣ್ಣು. ನಮ್ಮ ದತ್ತಾತ್ರೇಯವರಿಗೆ ಸಾಕ್ಷಾತ್ಕಾರ ಆಗಿದ್ದು ಈ ಗಿಡದಲ್ಲೇ. ಏನು ವಿಶೇಷತೆ ಸರ್ ಹತ್ತಿ ಗಿಡದ? ಈ ಹತ್ತಿ ಗಿಡದ ಎಲೆ ನಾವು ಕಷಾಯ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಶುಗರ್ನ ಅಂಶವನ್ನು ನಿಯಂತ್ರಣ ತರ್ಬೋದು. ಆಮೇಲೆ ಕ್ಯಾನ್ಸರ್ ಸೆಲ್ಗಳನ್ನು ಕೊಲ್ತದೆ. ಮತ್ತು ಎರಡನೇ ಇದರಲ್ಲಿ ಚಕ್ಕೆ ತೊಗಟೆ ಎಲ್ಲವೂ ಔಷಧಿ ಗುಣನೇ. ಮತ್ತು ಇದರಲ್ಲಿ ಹಣ್ಣಾಗುತ್ತಲ್ಲ, ಆ ಹಣ್ಣನ್ನ ತಿನ್ನೋಕ್ಕೆ ಬಾವಲಿ ಪಕ್ಷಿ ಬರುತ್ತೆ. ಅದು ತಿಂದು ಇಚ್ಚಿಗೆ ಹಾಕಿದ್ರೆ 1 ಗ್ರಾಮ್ ಇಚ್ಚಿಗೆಗೆ ಎಷ್ಟು ಶಕ್ತಿ ಇದೆ ಅಂದರೆ ಅದನ್ನು 200 ಲೀಟ್ರ್ ನೀರಿನಲ್ಲಿ ಕೊಳೆ ಹಾಕ್ಬಿಟ್ರೆ 15 ದಿನ ನೀವು ಒಂದು ಮೂಟೆ DAPಲಿ ಏನು ಶಕ್ತಿ ಇದೆಯೋ ಅದು 1 ಗ್ರಾಮ್ ಇಚ್ಚಿಗೆಯಲ್ಲಿದೆ. ಬಾವಲಿಯ ಇಚ್ಚಿಗೆಯಲ್ಲಿ ಕೆಲವು ತ್ಯಾಜ್ಯಗಳಲ್ಲೇ ದೊಡ್ಡ ಔಷಧಿಗಳು. ಗೊಬ್ಬರಗಳಿಗೆ ಕಾಡು ಉಳಿದಿರೋದೇ ಪ್ರಾಣಿಗಳ ತ್ಯಾಜ್ಯದಿಂದ. ಅದನ್ನು ಕೇಳೋದು ನಾವು ಪಕ್ಷಿ ಪ್ರಾಣಿಗಳನ್ನ ಉಳಿಸ್ಕೊಂಡ್ರೆ ಕಾಡು ತಾನಾಗಿ ಉಳಿತದೆ ಅಂತ. ಹಾಗೆ ಇದೆಲ್ಲ ಒನ್ನೆಗೆ ಗಿಡ. ಇದೂ ಅಷ್ಟೇ ನಾವು ಈಗ ಸಾಲು ಮರದ ಇದೆಲ್ಲ ರೋಡ್ ಸೈಡಲ್ಲಿ ಕಾಲುವೆ ಪಕ್ಕದಲ್ಲಿ ಹಾಕಬೇಕು ಅಂತ ಅದನ್ನು ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಅಲ್ಲಿ ಆ ಕಡೆ ನಮ್ಮ ನನಗೆ ಗೊತ್ತಿರೋ ಪ್ರಕಾರ ಯಾವಾಗ ರೈತರಿಗೆ ಮತ್ತು ನಮ್ಮ ಜನಗಳಿಗೆ ಉಚಿತ ಶಿಕ್ಷಣ ಮತ್ತು ಉಚಿತ ಆರೋಗ್ಯ ಕೊಡ್ತಾರೆ, ಎಲ್ಲರೂ ಈ ಕಡೆ ಒಲವು ಬಂದೇ ಬರ್ತಾರೆ. ಎಲ್ಲರ ಸಮಸ್ಯೆ ಪರಿಹಾರ ಆಗೋಗ್ತದೆ. ಇವಾಗ ಅಮೇರಿಕದಲ್ಲಿ ಮನೆ ಭಾಳ ಚೀಪ್ ರೇಟು, ನಮ್ಮ ದೇಶದಲ್ಲಿ ಮನೆ ದುಬಾರಿ. ಅಮೇರಿಕದಲ್ಲಿ ನನ್ನ ಸ್ಟೂಡೆಂಟ್ ಒಬ್ಬಳು ಶಕುಂತಲಾ ಅಂತ ಡಾಕ್ಟರ್ ಆಗಿದ್ದಾಳೆ. ಅಲ್ಲಿ ಅವಳು ಹೇಳ್ತಾಳೆ ಬಾಡಿಗೆ ಮನೆಗಿಂತ ಸ್ವಂತ ಮನೆ ತಗೊಳ್ಳೋದೇ ಚೀಪ್ ಅಂತೆ, ಬಾಡಿಗೆ ಮನೆ ದುಬಾರಿ ಅಂತೆ ಅಲ್ಲಿ. ಅದಕ್ಕೆ ಅವಳು ಸ್ವಂತ ಮನೆ ತಗೊಂಡ್ಬಿಟ್ಟು ಬರುವಾಗ ಅಲ್ಲಿ ಬೀಗ ಹಾಕ್ಬಿಟ್ಟು ಬಂದ್ಬಿಡ್ತಾಳೆ. ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಏನಾಗ್ತಂದರೆ ಮನೆ ಕಟ್ಟಿ ಆಯಿತು ಅಂತಂದರೆ ಒಂದು 3/4 ಸಂಪತ್ತು ಅಲ್ಲಿ ಮುಗಿದೋಯ್ತು. ನಮ್ಮಲ್ಲಿ ಆಹಾರ ಭಾಳ ಚೀಪು. ಯಾಕೆ ಚೀಪು ಅಂದರೆ ರೈತ ಅವನು ಸಾಲ ಮಾಡಿ ಬ್ಯಾಂಕ್ ಸಾಲ ಮಾಡಿ ಬೆಳಿಗ್ಗೆಯಿಂದ ಸಾಯಂಕಾಲ ದುಡ್ಡು ಪುಕ್ಸಾಟ ಕೊಡ್ತಾನಲ್ಲ, ಅದಕ್ಕೆ ಇಲ್ಲಿ ಆಹಾರ ಚೀಪು.